ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ರಿಟರ್ನ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಬೇಕು ಅಂತಂದರೆ ಅಲ್ಲಿ ಯಾವ ರೀತಿ ಸಿಚುವೇಶನ್ ಇರಬೇಕು ಅಂತಂದರೆ, ಒಂದು ಸಿಂಗಲ್ ಡಿಜಿಟ್ ನ್ಯಾಚುರಲ್ ನಂಬರ್ ಇರಬೇಕು. ಇದು ಬರೀ ಸಿಂಗಲ್ ಡಿಜಿಟ್ ನ್ಯಾಚುರಲ್ ನಂಬರ್ ಆಗಿರಬೇಕು. ಉಳಿದಂಥ ಎಲ್ಲ ಡಿಜಿಟ್ಗಳು ಒಂದು ಡೆಸಿಮಲ್ ಪಾಯಿಂಟ್ನ ನೆಕ್ಸ್ಟ್ ಬರಬೇಕು. ಇಲ್ಲಿ ಎಷ್ಟಾದರೂ ಡಿಜಿಟ್ಸ್ಗಳು ಬರ್ಬೋದು, ಆದರೆ ಪಾಯಿಂಟ್ಗಿಂತಲೂ ಮುಂಚೆ ಎಷ್ಟು ಡಿಜಿಟ್ಸ್ ಬರಬೇಕು ಅಂತಂದರೆ ಸಿಂಗಲ್ ಡಿಜಿಟ್ ಇರಬೇಕು ಮತ್ತು ಇದೊಂದು ನ್ಯಾಚುರಲ್ ನಂಬರ್ ಆಗಿರಬೇಕು. ಉಳಿದಂಥ ಎಲ್ಲ ನಂಬರ್ಸ್ಗಳು ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡ್ ಬರಬೇಕು. ನೆಕ್ಸ್ಟ್ ಇಂಟು 10 to the power ಆಫ್ ಸಮ್ ಇಂಟೀಜರ್ ಆಗಿರ್ಬೋದು. ಇದು ಪಾಸಿಟಿವ್ ಇಂಟೀಜರ್ ಆದರೂ ಆಗಿರಲಿ ಅಥವಾ ನೆಗೆಟಿವ್ ಇಂಟೀಜರ್ ಆದರೂ ಆಗಿರಲಿ. ಈ ರೀತಿ ಒಂದು ಸಿಚುವೇಶನ್ ಇತ್ತು ಅಂತಂದರೆ ಆವಾಗ ಆ ನಂಬರ್ನ ನಾವೇಂತ ಕರಿತೀವಿ, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆ ಅಂತ ಕರಿತೀವಿ. ಈಗ ಫಸ್ಟ್ ಆಪ್ಷನ್ ತೊಗೊಂಡ್ರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ಗಿಂತ ಮುಂಚೆ ಒಂದು ಡಿಜಿಟ್ ಇದೆ, ಆದರೆ ಇದು ನ್ಯಾಚುರಲ್ ನಂಬರ್ ಅಲ್ಲ. ಹಾಗಾಗಿ ಆಪ್ಷನ್ ಎ ರಾಂಗ್. ಇನ್ನು ಆಪ್ಷನ್ ಬಿ ತೊಗೊಂಡ್ರೆ 83 ಅಂತ ಡೆಸಿಮಲ್ ಪಾಯಿಂಟ್ಗಿಂತ ಮುಂಚೆ ಟೂ ಡಿಜಿಟ್ ನಂಬರ್ಗಳು ಬಂದಿದೆ. ಸೊ ಆಪ್ಷನ್ ಬಿ ಈಸ್ ಆಲ್ಸೋ ರಾಂಗ್. ಇನ್ನು ಆಪ್ಷನ್ ಸಿನಲ್ಲಿ 45 ಇದೆ ಅಂತಂದರೆ ಅರ್ಥ 45.0 ಇದೆ ಅಂತ ಅರ್ಥ. ಇಲ್ಲೂ ಕೂಡ ಡೆಸಿಮಲ್ ಪಾಯಿಂಟ್ಗಿಂತ ಮುಂಚೆ 2 ಡಿಜಿಟ್ಗಳು ಬಂದಿದೆ. ಸೊ ಆಪ್ಷನ್ ಸಿ ಈಸ್ ಆಲ್ಸೋ ರಾಂಗ್. ಸೊ ಈ ಸ್ಟ್ಯಾಂಡರ್ಡ್ ಫಾರ್ಮ್ ಪ್ರಕಾರ ಇರೋದು ಯಾವುದು ಅಂತಂದರೆ ಆಪ್ಷನ್ ಡಿ. ಈಗ ಅಬ್ಸರ್ವ್ ಮಾಡ್ಬೋದು ನೀವು, 8.5 ಇಂಟು 10 to the power ಆಫ್ -12 ಅಂತ ಇದೆ. ನೋಡಿ, ಡೆಸಿಮಲ್ ಪಾಯಿಂಟ್ಗಿಂತ ಮುಂಚೆ ಒಂದೇ ಒಂದು ಸಿಂಗಲ್ ಡಿಜಿಟ್ ನ್ಯಾಚುರಲ್ ನಂಬರ್ ಇದೆ. ನ್ಯಾಚುರಲ್ ನಂಬರ್ ಆಗಿರಬೇಕು ಮತ್ತು ಅದು ಸಿಂಗಲ್ ಡಿಜಿಟ್ ಇರಬೇಕು. ಉಳಿದಂಥ ಎಲ್ಲ ಡಿಜಿಟ್ಗಳು ಡೆಸಿಮಲ್ ಪಾಯಿಂಟ್ನ ನೆಕ್ಸ್ಟ್ ಬಂದಿದೆ. ಆಮೇಲೆ ಇಂಟು 10 to the power ಆಫ್ ಒಂದು ಯಾವುದಾದ್ರು ಒಂದು ಇಂಟಿಜರ್ ಆಗಿರಬೇಕು ಅಂತ ಹೇಳಿದ್ದೀನಿ. ಸೊ 10 to the power ಆಫ್ -12. ದೇರ್ಫೋರ್ ಆಪ್ಷನ್ ಡಿ ಈಸ್ ಕರೆಕ್ಟ್.